ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾವು ಬಟರ್ಫ್ಲೈ ಪೋಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈ ಪೋಸನ್ನು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿವಾಗ 3rd ಟ್ರೈಮಿಸ್ಟ್ರಲ್ಲಿದ್ದೀನಿ. ಸೊ ನೀವು ಯಾರೇ ಪ್ರಾಕ್ಟೀಸ್ ಮಾಡ್ತಿದ್ರು ಈ ವಿಡಿಯೋನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಸೊ ನೀವು ಯಾರೇ ಪ್ರೆಗ್ನೆಂಟ್ ಇದ್ದವರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಪ್ಲೀಸ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವರು ಓಕೆ ಅಂದರೆ ಮಾತ್ರ ಪ್ರಾಕ್ಟೀಸ್ ಮಾಡಿ. ಹಾಗೆ ನೀವು ಪ್ರಾಕ್ಟೀಸ್ ಮಾಡೋ ಮುಂಚೆ ನಿಮ್ಮ ಜೊತೆ ಯಾರಾದರೂ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಗೈಡ್ ಇರಲೇಬೇಕು. ಜಸ್ಟ್ ನೀವು ಯೂಟ್ಯೂಬ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದನ್ನು ನಾವು ರೆಕಮೆಂಡ್ ಯಾರಿಗೂ ಕೂಡ ಮಾಡೋದಿಲ್ಲ. ಓಕೆ, ಸೊ ಬನ್ನಿ ನಾನು ಹೇಳ್ಕೊಡ್ತೀನಿ ಈ ಆಸನ ಹೇಗೆ ಮಾಡೋದು ಅಂತ. ಬಟ್ ಪ್ಲೀಸ್ ಪ್ರಾಕ್ಟೀಸ್ ವಿತ್ ದ ಹೆಲ್ಪ್ ಆಫ್ ದ ಇನ್ಸ್ಟ್ರಕ್ಟರ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಬಟರ್ಫ್ಲೈ ಪೋಸನ್ನು ಹೇಗೆ ಮಾಡೋದು ತುಂಬಾ ಸರಳ. ಸೊ ಈ ಪೋಸನ್ನು ನಾವು ಈ ಯೋಗ ಪೋಸನ್ನು ಲೇಬರಿಗೆ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪೋಸನ್ನು ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸು ಕೂಡ ರೆಕಮೆಂಡ್ ಮಾಡ್ತಾರೆ. ಹಾಗೂ ನೀವೇನಾದರೂ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು ಕೂಡ ಇದನ್ನು ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತಂದರೆ ಮೊದಲು ನಿಧಾನವಾಗಿ ನೆಲದ ಮೇಲೆ ಕೂತ್ಕೊಳ್ಳಿ. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತಲ್ಲ ಹಂಗೆ ಕೂತ್ಕೊಳ್ಳಿ. ಬೆನ್ನನ್ನು ಮಾತ್ರ ಡೂಗಿಸ್ಬೇಡಿ ಈ ಥರ ಹಿಂದೆ ಮುಂದೆ. ಸೊ ನೇರವಾಗಿ ಇಟ್ಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಸೊ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಈ ಥರ ನಿಮ್ಮ ಪಾದಗಳನ್ನು ನಿಮ್ಮ ಗ್ರ್ಯಾಂಡ್ ರೀಜನ್ ಹತ್ತಿರ ತೊಗೊಂಡು ಬನ್ನಿ. ನಿಮ್ದೇನಾದರೂ ಹೊಟ್ಟೆ ತುಂಬಾ ಜಾಸ್ತಿ ಇತ್ತು ಅಂದರೆ ಸೊ ನೀವು ಕಾಲುಗಳನ್ನು ಮುಂದೆ ತೊಗೊಂಡು ಹೋಗ್ಬೋದು. ಸೊ ನಿಮಗೇನಾದರೂ ಡಿಸ್ಕಂಫರ್ಟ್ ಫೀಲ್ ಆಗ್ತಿತ್ತು ಅಂದರೆ ನೀವು ಡಿಸ್ಟೆನ್ಸನ್ನು ಜಾಸ್ತಿನೇ ಇಟ್ಕೊಳ್ಳಿ. ಸೊ ಈ ಥರ ನಿಮ್ಮ ಎರಡೂ ಪಾದಗಳನ್ನು ಹತ್ತಿರ ತೊಗೊಂಡು ಬಂದು ನಾನು ಇವಾಗ ಜೋಡಿಸ್ತಿದ್ದೀನಿ. ಎರಡೂ ಪಾದಗಳನ್ನು ಜೋಡಿಸ್ಬಿಟ್ಟು ನನ್ನ ಎರಡೂ ಕಾಲಿನ ಬೆರಳುಗಳನ್ನು ಲಾಕ್ ಮಾಡಿ ನಿಧಾನವಾಗಿ ನಾನು ನನ್ನ ಹಿಪ್ ಮೂಮೆಂಟ್ ಮಾಡ್ತಿದ್ದೀನಿ. ಎರಡೂ ಹಿಪ್ಸಿಂದ ಮೂಮೆಂಟ್ ಮಾಡ್ತಿದ್ದೀನಿ ನಿಧಾನವಾಗಿ. ನೋಡಿ ನಿಧಾನವಾಗಿ. ಹಾಗೂ ನನ್ನ ಬೆನ್ನು ನೇರವಾಗಿದೆ, ನಾನು ಬಗ್ಗಿಸ್ತಿಲ್ಲ ಈ ಥರ ಅಥವಾ ಹಿಂದೆನೂ ಹೋಗ್ತಿಲ್ಲ. ಸೊ ನಿಧಾನವಾಗಿ ಫ್ಲಿಪ್ ಅಂತ ಇದನ್ನು ಮೂಮೆಂಟ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಲಿಫ್ಟ್ ಮಾಡಿ ನಿಧಾನವಾಗಿ ಕೆಳಗೆ ತೊಗೊಂಡೋಗಿ ಈ ರೀಜನಲ್ಲಿ ಪ್ರೆಷರ್ ಹಾಕಬೇಡಿ. ಸೊ ನಾನು ಇದನ್ನು 5 to 10 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಸೊ ಈ ಪೋಸನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ರೀಜನಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಇನ್ನರ್ ಥೈಸ್, ನಿಮ್ಮ ಗ್ರ್ಯಾಂಡ್ ರೀಜನ್, ಆಬ್ಡಮನ್, ನಿಮ್ಮ ಬಟ್ ಎಲ್ಲದಕ್ಕೂ ಕೂಡ ಎಕ್ಸಸೈಸ್ ಆಗುತ್ತೆ, ಮಸಾಜ್ ಆಗುತ್ತೆ. ಸೊ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಾನು 5 to 10 ಟೈಮ್ಸ್ ರಿಪೀಟ್ ಮಾಡಿದೆ. ನೀವು ಕೂಡ 5 to 10 ಟೈಮ್ಸನ್ನ ರಿಪೀಟ್ ಮಾಡ್ಬೋದು. ಅಥವಾ ನಿಮಗೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೆ ಹೋದಂಗೆಲ್ಲ ನೀವು ಇನ್ನೂ ಕೌಂಟ್ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಹತ್ತಿರ ಪಾದ ತೊಗೊಂಡು ಬಂದು ನನ್ನ ಎರಡೂ ಕೈಯಿಂದ ಸೊ ನನ್ನ ಮೊಣಕಾಲನ್ನು ನಿಧಾನವಾಗಿ ನೆಲಕ್ಕೆ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಜಾಸ್ತಿ ಆಗಲಿಲ್ಲ ಅಂದರೆ ಇಟ್ಸ್ ಫೈನ್, ಯಾವುದಕ್ಕೂ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಸೊ ನಿಧಾನವಾಗಿ ಟಚ್ ಮಾಡ್ತೀನಿ, ಮತ್ತೆ ಹತ್ತಿರ ತೊಗೊಂಬರ್ತೀನಿ, ನಿಧಾನವಾಗಿ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಮತ್ತೆ ಹತ್ತಿರ ತೊಗೊಂಬರ್ತೀನಿ, ನಿಧಾನವಾಗಿ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ರಿಲ್ಯಾಕ್ಸ್. ಸೊ ಈ ಬಟರ್ಫ್ಲೈ ಪೋಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಲೇಬರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಪೆಲ್ವಿಕ್ ರೀಜನ್ ಓಪನ್ ಆಗುತ್ತೆ. ಸೊ ನಿಮಗೆ ವೆಜಿನಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ಕೂಡ ನಿಮ್ಮ ಪೆಲ್ವಿಕ್ ರೀಜನ್, ನಿಮ್ಮ ಗ್ರ್ಯಾಂಡ್ ರೀಜನ್, ನಿಮ್ಮ ಇನ್ನರ್ ಥೈಸ್, ಹಿಪ್ಸ್, ಬಟ್ ಎಲ್ಲದಕ್ಕೂ ಕೂಡ ಮಸಾಜ್ ಆಗುತ್ತೆ. ಸೊ ನಮ್ಮದು ಬಂಪ್ ಜಾಸ್ತಿ ಗ್ರೋ ಆಗ್ತಾ ಹೋಗುತ್ತೆ, ಆಗ ನಮಗೆ ನಡೆಯೋಕ್ಕೂ ಕಷ್ಟ ಆಗುತ್ತೆ, ಮೂಮೆಂಟ್ಸ್ ಎಲ್ಲ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಈ ಆಸನ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಹಾಗೂ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಶ್ಯೂ ಇದ್ದರೂ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಯಾರು ಮಾಡಬಾರ್ದು ಅಂತಂದರೆ ಯಾರಿಗೆ ಡಾಕ್ಟರ್ ಪರ್ಮಿಷನ್ ಕೊಟ್ಟಿಲ್ಲ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಯಾರ್ದಿದೆ ಅಥವಾ ಯಾರಿಗೆ ಕೆಳಗಡೆ ಕೂತ್ಕೋಬೇಡಿ ಅಂತ ಹೇಳಿರ್ತಾರೆ, ಅವರಿಗೆ ನಾವು ಇದನ್ನು ರೆಕಮೆಂಡ್ ಮಾಡಲ್ಲ. ಹಾಗೂ ಯಾರೇ ನೀವು ಪ್ರಾಕ್ಟೀಸ್ ಮಾಡೋದಿದ್ರು ಪ್ಲೀಸ್ ಯೋಗ ಇನ್ಸ್ಟ್ರಕ್ಟರ್ ಹೆಲ್ಪಿಂದ ನೀವು ಪ್ರಾಕ್ಟೀಸ್ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.